ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ದೇವರಾಜ ಅರಸು ಅವರ ದಾಖಲೆಯನ್ನ ಈಗಿನ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮುರಿದಿರುವಂಥದ್ದು. ಸೊ ದಾಖಲೆ ರಾಮಯ್ಯ ಎಂಬ ಹೆಸರಿಗೆ ಕೂಡ ಪಾತ್ರರಾಗಿದ್ದಾರೆ. ಇವರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ಸರ್ಕಾರ ಆಡಳಿತ ಯಾವ ರೀತಿ ಇದೆ, ಇದರ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸನ್ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಆದಂಥ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಹಿರಿಯರು ಹಾಗೂ ದೇವರಾಜ ಅವರು ಈ ಸಿದ್ದರಾಮಯ್ಯವರು ದೇವರಾಜಕ್ಕಿಂತ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ. ಹಾಗೂ ಸಿದ್ದರಾಮಯ್ಯವರು ಅವ್ರ ಕೈ ಹೆಚ್ಚಿಗೆ ಪೀರಿಯಡ್ ಅಂದ್ರೆ ಕಾಲಾವಧಿ ಹೆಚ್ಚಿಗೆ ತೊಗೊಂಡಿದ್ದಾರೆ. ಇವರು 2 ಪೀರಿಯಡ್ ಲಾಸ್ಟ್ ಟೈಮ್ದಲ್ಲೂ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ, ಈ ಟೈಮ್ದೂ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಗ್ಯಾರಂಟಿ ಇತ್ತು, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಪದವೀಧರರಿಗೆ ವಿದ್ಯಾಸಿರಿ ಇವೆಲ್ಲ ಆಡಳಿತವನ್ನು ಒಳ್ಳೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅವರು ಮುಂದೆ ಹೀಗೆ ಮುಖ್ಯಮಂತ್ರಿ ಆಗಬೇಕಂತಂದು ನಾವು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಸರ್, ದೇವರಾಜ ಅರಸು ಅವರ ದಾಖಲೆನೇ ಮುರಿದಿರುವಂಥದ್ದು, ಅತಿ ಹೆಚ್ಚು ಮುಖ್ಯಮಂತ್ರಿ ಆಗಿರುವಂತಹ ಹೆಗ್ಗಳಿಕೆ ಅವ್ರಿಗಿರುವಂಥದ್ದು. ಸೊ ಅವರು ಜನರಿಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ, ನಿಮ್ಮ ಹಿರಿಯರಾಗಿ ಅನುಭವ? ದೇವರಾಜಕ್ಕಿಂತ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ, ಅದೇನು ಪರವಾಗಿಲ್ಲ. ದೇವರಾಜ್ ನಾವು ಚಿಕ್ಕವರಿದ್ದೇವೆ ಆ ಟೈಮ್ದಾಗ, ನಮ್ಗೆ ಅಷ್ಟು ನಾಲೆಜ್ ಇದ್ದಿಲ್ಲ. ಆದರೆ ಇವರು ಈ 2 ಪೀರಿಯಡಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೇಡಮ್, ಈಗ ಹೆಣ್ಮಕ್ಳಿಗೆ ಬಹಳಷ್ಟು ಉಚಿತವಾಗಿ ಬಸ್ಗಳ ಓಡಾಟ ಆಗಿರ್ಬೋದು, ಈ ಹಿಂದೆ ಯಾವುದು ಕೂಡ ಕೊಟ್ಟಿರಲಿಲ್ಲ. ಸೊ ಸಿದ್ದರಾಮಯ್ಯ ಅವರ ಆಡಳಿತ ಬಗ್ಗೆ ಏನು ಹೇಳ್ತೀರಾ? ಸಂತೋಷ ಇದೆ. ಇವರ ಆಡಳಿತನಲ್ಲಿ ಮಹಿಳೆಯರಿಗೆಲ್ಲ ಸರಿಯಾಗಿ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಯಾವ್ದು ಎಜುಕೇಷನ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಬಟ್ ನಾವು ಗುಲ್ಬರ್ಗದವರು, ಕಲಬುರ್ಗಿ ಅಂತ ಏನು ಹೇಳ್ತೀವಿ, ಅಲ್ಲಿನೂ ಸ್ವಲ್ಪ ರಸ್ತೆ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಭಾಳ ಅನಾನುಕೂಲ ಇದೆ. ಅಲ್ಲಿನೂ ಸ್ವಲ್ಪ ಅವರು ತಮ್ಮ ಒಂದು ಕಾನ್ಸಂಟ್ರೇಷನ್ ಮಾಡಿ ಅಲ್ಲಿನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕಂತ ನಾ ಅವರಲ್ಲಿ ಕೇಳ್ಕೊಳ್ತೀನಿ. ಅಲ್ಲ, ಈಗ ರಾಜಕೀಯ ಅಂದಮೇಲೆ ದೇವರಾಜ ಅರಸರು, ನಮ್ಮ ದೇವೇಗೌಡರು, ಆಮೇಲೆ ನಮ್ಮ ಯಡಿಯೂರಪ್ಪನವರು, ಈಗ ಮಾನ್ಯ ಸಿದ್ದರಾಮಯ್ಯವರು ಪ್ರತಿಯೊಬ್ಬರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ದಾಖಲೆ ಮುರಿಯುವಂಥದ್ದು ಅಂದರೆ ಒಂದು ಅವಕಾಶ ಅಷ್ಟೇ. ಈಗ ಸಾಮಾನ್ಯವಾಗಿ ನಿಮಗೆ ಒಂದು ಅವಕಾಶ, ನಿಮಗೇನೆ ಒಂದು ಅವಕಾಶ ಕೊಟ್ಟಿದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಿ? ಜನಪರ ಕೆಲಸಗಳನ್ನೇ ನೀವು ಮಾಡ್ತೀರಿ. ಅದು ದಾಖಲೆ ಗೀಕ್ಲೆ ಅಂತ ಏನಿಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ದಾಖಲೆ ಈಗ ಸಚಿನ್ ತೆಂಡೂಲ್ಕರ್ದು ನಮ್ಮ ವಿರಾಟ್ ಕೊಹ್ಲಿ ಮಾಡ್ಲಿಲ್ವೇ? ಅಂದರೆ ಜನರೇಷನ್ ಅಂದರೆ ಅವಕಾಶ ಕೊಡಬೇಕು, ಅವಕಾಶ ಕೊಡ್ಬೇಕಷ್ಟೇ. ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಈಗ ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಈ ಹಿಂದೆ ಇದ್ದಾಗ ಸರ್ಕಾರ ಆಗಿರ್ಬೋದು, ಜನರಿಗೆ ಯಾವ ರೀತಿ ಅಂದ್ರೆ ಅವರು ಒಂದು ಸಹಾಯ ಮಾಡಿ ಬಹಳಷ್ಟು ಬಾರಿ ಗೆದ್ದು ಬರ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ? ಅಲ್ಲ, ಈಗ ಗ್ಯಾರಂಟಿ 5 ಏನು ಪಂಚ ಯೋಜನೆ ಇದೆಯೋ ಅದು ಬಡವರಿಗೆ ತುಂಬಾ ಸಹಾಯ ಆಗ್ತಾ ಇದೆ. ಅಂದ್ರೆ ಈಗ ಈ ಶ್ರೀಮಂತರ ಮನೆ ಅದೆಲ್ಲ ಒಂದು ಪಾರ್ಟ್ ಬಿಟ್ಬಿಡೋಣ. ಈಗ ನಮ್ಮ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕ ಇದರಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೆ, ಎಷ್ಟು ಜನ ಬಡವರಿದ್ದಾರೆ ಅನ್ನೋದನ್ನ ಫಸ್ಟ್ ಹೋಗಬೇಕು. ಸಾಮಾನ್ಯವಾಗಿ ಅದು ಎಲ್ಲ ಬಡವ್ರಿಗೇನೆ. ಈಗ 2,000 ಪ್ರತಿಯೊಬ್ಬರಿಗೂ, ನಾನು ಮೊನ್ನೆ ನಿಮ್ಮ TV ಚಾನಲ್ನಲ್ಲೇ ನೋಡಿದೆ, 2,000 ರೂಪಾಯಿ ಇಟ್ಕೊಂಡು ಪಾಪು ಹೆಣ್ಮಕ್ಳು, ಹುಡುಗಿ ಏನು ಜುಮ್ಕಿ, ಓಲೆ ಎಲ್ಲ ಮಾಡಿಸ್ಕೊತಿದ್ದಾರೆ ಅಂತ ಕೇಳ್ಪಟ್ಟೆ. ಅದು ಸಂತೋಷವಾದ ಒಂದು ವಿಚಾರ. ಸೊ ಕೆಲವೊಬ್ರಿಗೆ ಖಂಡಿತ ಅದು ಒಳ್ಳೇದಾಗುತ್ತೆ. ಅಂದರೆ ಸಿದ್ದರಾಮಯ್ಯ ಅವ್ರ ಪರ ಅಂತ ಅಲ್ಲ, ಆಬ್ವಿಯಸ್ಲಿ ಎಸ್, ಯಾರೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಮಂಥ ಯೂತ್ಸು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂತೀವಿ. ಒಳ್ಳೆಯವರು ಮೇಡಮ್, ಬಡವ್ರಿಗೋಸ್ಕರ ಭಾಳ ಇದು ಮಾಡ್ತಾರೆ. ಇಂಥ ಮುಖ್ಯಮಂತ್ರಿ ನೆಕ್ಸ್ಟೂ ಬೇಕಾಗುತ್ತೆ ನಮಗೆ. ಆಮೇಲೆ ಏನು DK ಶಿವಕುಮಾರ್ ಅವರು ಈಗ ಬೇಕು ಅಂತ ಹೇಳ್ತಾರೆ, ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಎಲ್ಲರೂ ಭಾವನೆ ಇದೆ. ಆಗ್ಬೇಕಂತ ಈಗ ದೇವರಾಜ ಅರಸು ಅವರ ಅಂದ್ರೆ ಮುಖ್ಯಮಂತ್ರಿ ಆಗಿದ್ದಷ್ಟು ಅವರ ದಾಖಲೆಗಳನ್ನ ಇವರು ಮುರಿದಿರುವಂಥದ್ದು. ದಾಖಲೆ ರಾಮಯ್ಯನು ಹೆಸರುವಾಸಿಯಾಗಿದ್ದಾರೆ. ಸೊ ಈಗ ನಿಮಗೆ ನೋಡಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಇವರೆಲ್ಲ ಇಷ್ಟೊಂದು ಬಾರಿ ಮುಖ್ಯಮಂತ್ರಿ ಆಗಿಲ್ಲ. ಸಿದ್ದರಾಮಯ್ಯ ಅವರನ್ನ ಯಾಕೆ ಜನರು ಅಷ್ಟು ಇಷ್ಟಪಡ್ತಾರೆ? ಮೇಡಮ್, ಬಡವ್ರಿಗೋಸ್ಕರ ಕಾಲೇಜ್ ಇದೆ ಮೇಡಮ್. ಅವರಿಗೆ ಎಲ್ಲರಿಗೂ ಒಯ್ಯೋ ಅಂತಾರೆ, ಯಾವುದು ಜಾತಿ ಪಾತಿ ಎಲ್ಲ ನೋಡಲ್ಲ ಅವರು.
ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಸಿಖ್ ಇರಲಿ, ಎಲ್ಲರಿಗೋಸ್ಕರ ಒಂದೇ ಕಣ್ಣಿಂದ ನೋಡ್ತಾರೆ. ಅದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಅವ್ರಿಗೆ. ಬೇರೆಯವ್ರ ಥರ ಜಾತಿಗೆ ಭೇದ ಮಾಡೋದು, ಇದು ಮಾಡೋದು ಅವೆಲ್ಲ ಏನಿಲ್ಲ. ಇವರು ಒಂದೇ ಥರ ಎಲ್ಲರಿಗೂ ನೋಡ್ತಾರೆ. ಎಲ್ಲ ಬಡವರು ಭಾಳ ಇಷ್ಟಪಡ್ತಾರೆ ಅವ್ರಿಗೆ. ಮೇಡಮ್, ಸಿದ್ದರಾಮಯ್ಯನವರು ದೇವರಾಜಕ್ಕಿಂತ ಮೀರಿ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುನ್ನಡೀತಾ ಇದ್ದಾರೆ. ಏಕೆಂತಂದರೆ ಸ್ವಲ್ಪ ಕಾಂಗ್ರೆಸ್ ಸರ್ಕಾರ ಅನ್ನೋದು ಅಲ್ಪಸಂಖ್ಯಾತರಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡುತ್ತೆ. ಈಗ ಸರ್ಕಾರಿ ಜಾಬ್ಗಳಾಗಿರ್ಬೋದು ತುಂಬ ಕಾಲ್ಫಾರ್ಮ್ ಆಗಿದೆ. ಕಂಪೇರ್ ಟು ಹಿಂದಿನ ಸರ್ಕಾರಕ್ಕಿಂತ ಈ ಸರ್ಕಾರ ನೋಡಿದಾಗ ಸ್ವಲ್ಪ ಅಧಿಕವಾಗಿ ಕಾಲ್ಫಾರ್ಮ್ ಆಗಿದೆ, ಸೆಲೆಕ್ಷನ್ ಲಿಸ್ಟ್ ಆಗಿದೆ. ಬಟ್ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಹೋದ 5 ವರ್ಷಗಳಲ್ಲಿ ಹೋದ ಅವಧಿಯಲ್ಲಿ ನೋಡೋದಕ್ಕಿಂತ ಈ ಅವಧಿಯಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಮತ್ತು ಅದಕ್ಕಿಂತಲೂ ಯೋಜನೆಗಳು ಚೆನ್ನಾಗಿ, ಈ 2,000 ರೂಪಾಯಿ ಫ್ರೀ ಆಗಿರ್ಬೋದು, ಇಂಥವು ಕೆಲವೊಂದು ಎಲ್ಲದಕ್ಕೂ ಮೆರಿಟ್ಸ್ ಡಿಮೆರಿಟ್ಸ್ ಇದೆ. ಬಟ್ ಆದರೂ ಕೂಡ ಇದೆಲ್ಲ ನೋಡಿದಾಗ ಒಂದು ಒಳ್ಳೆ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಸರ್, ಈಗಾಗಲೇ ಅವರ ಆಡಳಿತದ ಬಗ್ಗೆ ಜನಸಾಮಾನ್ಯರು ಮೆಚ್ಚಿ ಅವರನ್ನು ಆಯ್ಕೆ ಮಾಡಿರುವಂಥದ್ದು. ಸೊ ಏನು ಹೇಳ್ತೀರಾ? ಅವರ ಆಡಳಿತ ಆಗಿರ್ಬೋದು, ಅವರ ನಡತೆ ಆಗಿರ್ಬೋದು, ಅವರ ಗುಣ ಆಗಿರ್ಬೋದು, ಏನು ಹೇಳ್ತೀರಾ? ನಡತೆ ಗುಣ ಅನ್ನೋದು ಚೆನ್ನಾಗಿದೆ ಮೇಡಮ್. ಅದು ಕೂಡ ಅದ್ರ ಜೊತೆಗೆ ಅವರು ಬಡವರ ಬಗ್ಗೆ ಒಂದಿಷ್ಟು ಯೋಜನೆಗಳಾಗಿರ್ಬೋದು, ಇವೆಲ್ಲ ತುಂಬ ತಂದಿರೋದ್ರಿಂದ ಒಳ್ಳೆ ಮುಖ್ಯಮಂತ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. 10 ವರ್ಷಗಳ ಕಾಲವಾಗಿ ಹಾಂ, ಒಳ್ಳೆ ರೂಲ್ಸ್ ಆಗಿರ್ಬೋದು, ಇವೆಲ್ಲ ಇಂಪ್ಲಿಮೆಂಟ್ ಮಾಡಿದಾರಲ್ಲ, ಈ ಮೆಟ್ರೋ ಅಭಿವೃದ್ಧಿಗಳೆಲ್ಲ ಆಗಿರ್ಬೋದು, ಚೆನ್ನಾಗಿದೆ. ರಾಜ್ಯದಲ್ಲಿ ಸುದೀರ್ಘ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಂಥದ್ದು ಈಗಾಗಲೇ ಅವರು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಜೊತೆ ಮಾತಾಡೋದ್ರಲ್ಲಿ ಇಲ್ಲಿ ಸಾರ್ವಜನಿಕರಿದ್ದಾರೆ. ಸರ್, ದಾಖಲೆ ರಾಮಯ್ಯ ಅನ್ನೋ ಹೆಸರು ಕೂಡ ಈಗ ಅವರಿಗೆ ಬಂದಿರುವಂಥದ್ದು. ಏನು ಹೇಳ್ತೀರಾ ಸಿದ್ದರಾಮಯ್ಯ ಬಗ್ಗೆ? ಅಲ್ಲ, ಸಿದ್ದರಾಮಯ್ಯ ದಾಖಲೆ ರಾಮ ಅಂತ. ಸಿದ್ದರಾಮಯ್ಯವ್ರು CM ಆಗ್ತಾ ಇರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಇವರು JDS ಅಲ್ಲಿ ಇದ್ದಾಗ ಕೇವಲ ಒಬ್ಬರು CM ಆಗಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾಯಿದ್ರು. ಆದರೆ ಆಗೋಕ್ಕಾಗಿಲ್ಲ. ಅಲ್ಲಿ ಅಯಿಂದ ಅಂತ ಮಾಡಿದ್ರು, ಹುಬ್ಳಿ ಒಳಗಡೆ ಹೋದರು, ಹೋರಾಟ ಮಾಡ್ಕೊಂಬಂದರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ಮೇಲೆ CM ಆದರು. ಆದರೆ CM ಆದಮೇಲೆ ಎಂಥ ಅವಕಾಶ ಸಿಕ್ತಿರಿ ಸಿದ್ದರಾಮಣ್ಣವ್ರಿಗೆ. ಮಹಾನ್ ವ್ಯಕ್ತಿ, ದೇವರಾಜ ಅರಸು, ಅಂಥ ವ್ಯಕ್ತಿ. ಅವ್ರ ಹೆಸರು ಹೇಳಿದ್ರೆ ಅಂತ ಅವ್ರ ರೆಕಾರ್ಡ್ ಮುರಿದಿದ್ದಾರೆ ಅಂತನಕ್ಕಿಂತ ಅಂಥ ಮಹಾನ್ ವ್ಯಕ್ತಿದು ಅವರೇ ಇವತ್ತು ಹೇಳ್ಕೊಂಡಿದ್ದಾರೆ. ಹೇಳೋಕ್ಕಾಗಲ್ಲ. ಸಚಿನ್ ತೆಂಡೂಲ್ಕರ್ದು ಕೊಹ್ಲಿ ಮುರಿತಾರೆ ಅನ್ನಂಗೆ ಇದೊಂದ್ಸಲ ಅವ್ರು ಮುರಿತಾ ಇರ್ತಾರೆ, ನಂದು ಇನ್ನೊಬ್ರು ಒಂದು ಮುರಿಬೋದು ಅಂತ. ಆದ್ದರಿಂದ ಈ ಸಿದ್ದರಾಮಯ್ಯನವರು ಅದೃಷ್ಟ ಪುರುಷರು. ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ನಡುವೆ ಸ್ವಲ್ಪ ಮೆತ್ತಗಾಗಿದ್ದಾರೆ, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಈಗ CM ಸಿದ್ದರಾಮಯ್ಯ ಬಗ್ಗೆ ಹೇಳೋದಾದ್ರೆ, ಈಗ ನೀವು ಬಹಳಷ್ಟು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನ ನೋಡಿರ್ಬೋದು. ಅವರು ರಾಜ್ಯದ ಜನತೆಯನ್ನು ಯಾವ ರೀತಿ ನೋಡಿಕೊಂಡು ಇಲ್ಲಿವರೆಗೆ ಬಂದಿರಬಹುದು? ಯಾರು? ಸಿದ್ದರಾಮಯ್ಯನವರ. ಅವರು ಇವಾಗ ಈ ಒಟ್ಟಾರೆಯಾಗಿ ಒಂದು ಕರ್ನಾಟಕದಲ್ಲಿ ಎಲ್ಲ ಜನಾಂಗದವ್ರನ್ನ, ಮುಖ್ಯವಾಗಿ ಹಿಂದುಳಿದವರು ಜನಾಂಗದವ್ರ ಬಗ್ಗೆ ಭಾಳಷ್ಟು ಕಾಳಜಿ ಇದೆ. ಅಲ್ಪಸಂಖ್ಯಾತರ ಬಗ್ಗೆ ಜಾಸ್ತಿ ಕಾಳಜಿ ಇಟ್ಕೊಂಡು ಬಂದಿದ್ದಾರೆ. ಇದು ಬೇರೆಯವರೆಲ್ಲ ಮುಂದುವರೆದಂಥ ಮುಖ್ಯಮಂತ್ರಿಗಳಾಗಿದ್ದಾರೆ. ಜಾಸ್ತಿ ಸುದೀರ್ಘವಾಗಿ ಆಗಿರ್ತಕ್ಕಂಥವ್ರು ಯಾರು? ಒಕ್ಕಲಿಗರು ಮತ್ತು ಲಿಂಗಾಯತರು ಮಾತ್ರನೇ. ಮಿಕ್ಕಿದವ್ರಿಗೆ ಕೆಲವರು ಬಂಗಾರಪ್ಪ ಆಗಿರ್ಬೋದು, ಮತ್ತು ಸಿದ್ದರಾಮಯ್ಯನಾಗಿರ್ಬೋದು, ದೇವರಾಜ ಅರಸ ಆಗಿರ್ಬೋದು, ವೀರಪ್ಪ ಮೊಯ್ಲಿ ಆಗಿರ್ಬೋದು, ಅಷ್ಟೇ ಬೆಳಕನೆ ಅಷ್ಟು. ಅದರಲ್ಲಿ ಸಿದ್ದರಾಮಯ್ಯ ಇವತ್ತು ರೆಕಾರ್ಡ್ ಮಾಡಿದ್ದಾರೆ. ಅವರು ಸಿದ್ದರಾಮಯ್ಯ ಒಂಥರ ಫೇಮಸ್ ಥರ, ಅವ್ರ ಜನಾಂಗ ಜಾಸ್ತಿ ಇದೆ. ಅದ್ರ ಜೊತೆ ಕುರುಬರ ಜೊತೆಯಲ್ಲಿ ಅಲ್ಪಸಂಖ್ಯಾತರು ತಗೊಂಡಿದ್ದಾರೆ. ಒಟ್ಟಾರೆಯಾಗಿ ಹಿಂದುಳಿಗ ಮತ್ತು ಅಲ್ಪಸಂಖ್ಯಾತರ ಜೊತೆಲಿ ದೊಡ್ಡ ನಾಯಕರಾಗಿ ಬೆಳೆದಿದ್ರು. ಈ ನಡುವೆ ಸ್ವಲ್ಪ ಮೆತ್ತಗಾಗಿದ್ದಾರೆ. ಮುಂದೆ ನೋಡೋಣ, ಬಟ್ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅವರ ಬಗ್ಗೆ 2 ಕೆಲಸಗಳನ್ನು ಹೇಳೋದಾದರೆ, ರಾಜ್ಯದ ಜನತೆಗೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳೋದಾದರೆ, ನನಗೆ ತುಂಬ ಇಷ್ಟ ಆಗಿರೋದು ಅಂದರೆ ಇದು ಸಾರಿಗೆದು ಹೆಣ್ಮಕ್ಳು ಓಡಾಡ್ತಾ ಇರ್ತಕ್ಕಂಥ ಅದೊಂದು ಚೆನ್ನಾಗಿದೆ. ಮಿಕ್ಕಿದ್ದು ಇನ್ನು ಸ್ವಲ್ಪ ಅವ್ರಿಗೆ ಆಸೆ ಇತ್ತು, ಇನ್ನೂ ಚೆನ್ನಾಗಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ. ತಿಂಗಳಿಗೆ 50-60 ಸಾವಿರ, ವರ್ಷಕ್ಕೆ 50,000 ಕೋಟಿ ಬಂದು ಈ ಭಾಗ್ಯಗಳಿಗೆ ಹೋಗ್ತಾ ಇರೋದ್ರಿಂದ ರಸ್ತೆಗಳಾಗಲಿ ಅಭಿವೃದ್ಧಿಗಳಾಗಿ ಇನ್ನೊಂದು ಮಾಡೋದ್ರಲ್ಲಿ ಭಾಳ ಕುಂಠಿತ ಆಯಿತು. ಹಿಂದೆ ಆಗಿದ್ರು ನೋಡಿರಿ, ಹಿಂದೆ ತುಂಬ ಚೆನ್ನಾಗಿ ನಡ್ಸ್ಕೊಂಡ್ಬಂದಿದ್ರು. 2013 CM ಆಗಿದ್ರಲ್ಲ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ರು. ಅದರಿಂದ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಇವಾಗ ಸರ್ಕಾರದಲ್ಲಿ ಅಷ್ಟು ಬಜೆಟ್ ಇಲ್ದಿರೋ ಇರೋದ್ರಿಂದನೂ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅಷ್ಟೇ.
ನೋಡಿದ್ರಲ್ಲ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಬಗ್ಗೆ ಜನಸಾಮಾನ್ಯರು ಬಹಳಷ್ಟು ಹಾಡಿ ಹೊಗಳಿರುವಂಥದ್ದು. ಯಾಕಂದರೆ ಅವರು ಜನರ ಬಗ್ಗೆ ಇರುವಂತಹ ಕಾಳಜಿ ಆಗಿರ್ಬೋದು, ಬಡವರ ಬಗ್ಗೆ ಇರುವಂತಹ ಕಾಳಜಿ ಆಗಿರ್ಬೋದು, ಜಾತಿ ಭೇದ ಅನ್ನೋ ರೀತಿಯಲ್ಲಿ ನೋಡದೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ನಡೆಸಿ ಇಷ್ಟೊಂದು ದಾಖಲೆ ರಾಮಯ್ಯ ಎಂಬ ಹೆಸರು ಆಗಿರ್ಬೋದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯವಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.